ಲಿಬ್ರೆ ಆಫೀಸ್ ಬೇಸ್ ನ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಇಂಡೆಕ್ಸ್ ಟೇಬಲ್ ಫಿಲ್ಟರ್ ಮತ್ತು ಎಸ್ಕ್ಯೂಎಲ್ ಕಮಾಂಡ್ ವಿಂಡೋ ಇವುಗಳ ಬಗ್ಗೆ ಕಲಿಯಲಿದ್ದೇವೆ. ಮೊದಲು ಇಂಡೆಕ್ಸ್ ಗಳ ಕುರಿತು ಕಲಿಯೋಣ. ಇಂಡೆಕ್ಸ್ ಎಂದರೇನು? ಇಂಡೆಕ್ಸ್ ಡೇಟಾಬೇಸ್ ಟೇಬಲ್ ನ ಒಳಗೆ ರೆಕಾರ್ಡ್ ಗಳನ್ನು ಶೀಘ್ರವಾಗಿ ಹುಡುಕಲು ಮತ್ತು ವರ್ಗೀಕರಿಸಲು ಇರುವ ವಿಧಾನವಾಗಿದೆ. ರೆಕಾರ್ಡ್ ಗಳನ್ನು ಇಂಡೆಕ್ಸ್ ಮಾಡಬೇಕಾದ ಟೇಬಲ್ ನಲ್ಲಿ ನಾವು ಒಂದು ಅಥವಾ ಅನೇಕ ಫೀಲ್ಡ್ ಗಳನ್ನು ಆರಿಸಬಹುದು. ಆರಿಸಿದ ಫೀಲ್ಡ್ ಗಳನ್ನು ಆಧರಿಸಿ ಇಂಡೆಕ್ಸ್ ರೆಕಾರ್ಡ್ ಗಳ ಸ್ಥಾನವನ್ನು ಶೇಖರಿಸುತ್ತದೆ. ಹೀಗೆ ಡೇಟಾವನ್ನು ಮತ್ತೆ ಪಡೆದುಕೊಳ್ಳಲು ಬೇಸ್ ಇಂಡೆಕ್ಸ್ ಅನ್ನು ಬಳಸಿ ನೇರವಾಗಿ ಡೇಟಾ ಇರುವ ಸ್ಥಳಕ್ಕೆ ಹೋಗಬಹುದು. ಡೇಟಾವನ್ನು ಹುಡುಕಲು ಎಲ್ಲ ರೆಕಾರ್ಡ್ ಗಳನ್ನು ಜಾಲಾಡುವುದಕ್ಕಿಂತ ಇದು ಅತ್ಯಂತ ಶೀಘ್ರವಾಗಿ ಆಗುತ್ತದೆ. ಟೇಬಲ್ ನ ಪ್ರೈಮರಿ ಕೀಯನ್ನು ಸ್ವಯಂಚಾಲಿತವಾಗಿ ಇಂಡೆಕ್ಸ್ ಮಾಡಲಾಗಿದೆ. ನಾವೀಗ ನಮ್ಮ ಉದಾಹರಣೆಯ ಲೈಬ್ರರಿ ಡೇಟಾಬೇಸ್ ನಲ್ಲಿ ಇಂಡೆಕ್ಸ್ ಒಂದನ್ನು ರಚಿಸೋಣ. ನಾವು ಬುಕ್ಸ್ ಟೇಬಲ್ ನಲ್ಲಿಯ ಟೈಟಲ್ ಕಾಲಮ್ ಗಾಗಿ ಇಂಡೆಕ್ಸ್ ಅನ್ನು ರಚಿಸುವೆವು. ಇದು ಪುಸ್ತಕಗಳ ಶೀರ್ಷಿಕೆಯನ್ನು ಶೀಘ್ರವಾಗಿ ಹುಡುಕುವುದು. ಲೈಬ್ರರಿ ಡೇಟಾಬೇಸ್ ಈಗಾಗಲೇ ತೆರೆದಿರದಿದ್ದರೆ ನಾವು ಅದನ್ನು ತೆರೆಯೋಣ. ನಂತರ ಬುಕ್ಸ್ ಟೇಬಲ್ ಅನ್ನು ಎಡಿಟ್ ಮೋಡ್ ನಲ್ಲಿಯೇ ತೆರೆಯೋಣ. ಟೇಬಲ್ ಡಿಸೈನ್ ವಿಂಡೋದಲ್ಲಿ ಟೂಲ್ಸ್ ಮೆನ್ಯುಗೆ ಹೋಗಿ ಇಂಡೆಕ್ಸ್ ಡಿಸೈನ್ ಆಯ್ಕೆ ಮಾಡೋಣ. ಇಂಡೆಕ್ಸಸ್ ವಿಂಡೋದಲ್ಲಿ ಬೇಸ್ ಪ್ರೈಮರಿ ಕೀಯನ್ನು ಈಗಾಗಲೇ ಯುನಿಕ್ ಇಂಡೆಕ್ಸ್ ಆಗಿ ಸೇರಿಸಿರುವುದನ್ನು ಗಮನಿಸಿ. ನಮ್ಮ ಇಂಡೆಕ್ಸ್ ಅನ್ನು ರಚಿಸಲು ಎಡ ತುದಿಯಲ್ಲಿರುವ ನ್ಯೂ ಇಂಡೆಕ್ಸ್ ಎಂಬ ಐಕಾನ್ ಮೇಲೆ ಕ್ಲಿಕ್ ಮಾಡೋಣ. ಹಾಗೂ ಬಲಗಡೆ ಇರುವ ಇಂಡೆಕ್ಸ್ ಫೀಲ್ಡ್ ನಲ್ಲಿ ಡ್ರಾಪ್ ಡೌನ್ ಲಿಸ್ಟ್ ನಲ್ಲಿ ಟೈಟಲ್ ಅನ್ನು ಆರಿಸಿಕೊಳ್ಳೋಣ. ಇಲ್ಲಿ ನಾವು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಕ್ರಮವನ್ನು ಸಹ ಆರಿಸಬಹುದು. ಎಡಭಾಗದಲ್ಲಿ ಮೂರನೇ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ಇಂಡೆಕ್ಸ್ ಅನ್ನು IDX_title ಎಂದು ರೀನೇಮ್ ಮಾಡಿ. ಅದರ ಪಕ್ಕದಲ್ಲಿರುವ ಸೇವ್ ಐಕಾನ್ ಬಳಸಿ ಇದನ್ನು ಸೇವ್ ಮಾಡಿ. ಹೀಗೆ ಟೈಟಲ್ ಫೀಲ್ಡ್ ಗಾಗಿ ನಮ್ಮ ಇಂಡೆಕ್ಸ್ ಸಿದ್ಧವಾಗಿದೆ. ಈ ರೀತಿ ಬೇಸ್ ಅನ್ನು ಬಳಸಿ ನಾವು ಟೇಬಲ್ ಗಾಗಿ ಇಂಡೆಕ್ಸ್ ಗಳನ್ನು ರಚಿಸಬಹುದು. ಎಡಿಟ್, ರೀನೇಮ್ ಅಥವಾ ಡಿಲೀಟ್ ಮಾಡಬಹುದು. ನಿಮಗಾಗಿ ಇಲ್ಲೊಂದು ಅಸೈನ್ಮೆಂಟ್ ಇದೆ. ಮೆಂಬರ್ಸ್ ಟೇಬಲ್ ನಲ್ಲಿ ಹೆಸರುಗಳಿಗಾಗಿ ಇಂಡೆಕ್ಸ್ ಒಂದನ್ನು ರಚಿಸಿ. ಇದನ್ನು IDX_member_name ಎಂದು ಹೆಸರಿಸಿ. ನಂತರ ಟೇಬಲ್ ಫಿಲ್ಟರ್ ಏನಿದೆ ಎಂದು ನೋಡೋಣ. ಟೇಬಲ್ ಫಿಲ್ಟರ್ ಬೇಸ್ ಡೇಟಾಬೇಸ್ ನಲ್ಲಿಯ ಟೇಬಲ್ ಗಳನ್ನು ಇತರ ಅಪ್ಲಿಕೇಶನ್ ಗಳಿಂದ ಅಡಗಿಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ ಲೈಬ್ರರಿ ಡೇಟಾಬೇಸ್ ನಲ್ಲಿ ಬುಕ್ಸ್ ಟೇಬಲ್ ಅನ್ನು ಹೊರತುಪಡಿಸಿ ಉಳಿದೆಲ್ಲ ಟೇಬಲ್ ಗಳನ್ನು ನಾವು ಮರೆಮಾಡೋಣ. ಈಗ ಟೂಲ್ಸ್ ಮೆನ್ಯುವಿನ ಅಡಿಯಲ್ಲಿ ಟೇಬಲ್ ಫಿಲ್ಟರ್ ಲಭ್ಯವಿದೆ. ನಾವಿಲ್ಲಿ ಆಲ್ ವ್ಯೂಸ್ ಮತ್ತು ಬುಕ್ಸ್ ಟೇಬಲ್ ಅನ್ನು ಸಹ ಚೆಕ್ ಮಾಡೋಣ. ಅಂದರೆ ಇಲ್ಲಿ ಇತರ ಅಪ್ಲಿಕೇಶನ್ ಗಳಿಗೆ ಬುಕ್ಸ್ ಟೇಬಲ್ ಮಾತ್ರ ಕಾಣುವಂತೆ ಗುರುತಿಸುತ್ತೇವೆ. ಈಗ ನಾವು ಒಕ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ನಂತರ ವ್ಯೂ ಮೆನ್ಯು ಮೇಲೆ ಹಾಗೂ ರಿಫ್ರೆಶ್ ಟೇಬಲ್ಸ್ ಮೇಲೆ ಕ್ಲಿಕ್ ಮಾಡೋಣ. ಬುಕ್ಸ್ ಟೇಬಲ್ ಮಾತ್ರ ಇಲ್ಲಿ ಕಾಣುತ್ತಿರುವುದನ್ನು ಗಮನಿಸಿ. ಜೊತೆಗೆ ಲಿಬ್ರೆ ಆಫೀಸ್ ರೈಟರ್ ಅಥವಾ ಕ್ಯಾಲ್ಕ್ ನಿಂದ ಈ ಡೇಟಾಬೇಸ್ ಅನ್ನು ಆಕ್ಸೆಸ್ ಮಾಡುವಾಗ ಬುಕ್ಸ್ ಟೇಬಲ್ ಅನ್ನು ಮಾತ್ರ ನೋಡಬಹುದು. ಇಲ್ಲಿ ಇನ್ನೊಂದು ಅಸೈನ್ಮೆಂಟ್ ಇದೆ. ಲಿಬ್ರೆ ಆಫೀಸ್ ರೈಟರ್ ತೆರೆಯಿರಿ. ಲೈಬ್ರರಿ ಡೇಟಾಬೇಸ್ ಅನ್ನು ಆಕ್ಸೆಸ್ ಮಾಡಿ ಮತ್ತು ಅಲ್ಲಿ ಲಭ್ಯವಿರುವ ಟೇಬಲ್ ಗಳನ್ನು ನೋಡಿ. ಬೇಸ್ ನಲ್ಲಿ ಎಲ್ಲಾ ಟೇಬಲ್ ಗಳನ್ನು ಮತ್ತೆ ಗೋಚರಿಸುವಂತೆ ಮಾಡಿ. ಮತ್ತು ಟೇಬಲ್ ಗಳ ಲಭ್ಯತೆಯನ್ನು ಇನ್ನೊಮ್ಮೆ ಪರಿಶೀಲಿಸಲು ಲಿಬ್ರೆ ಆಫೀಸ್ ರೈಟರ್ ಅನ್ನು ಪುನಃ ತೆರೆಯಿರಿ. ಕೊನೆಯದಾಗಿ ನಾವು ಎಸ್ಕ್ಯೂಎಲ್ ಕಮಾಂಡ್ ವಿಂಡೋ ಕುರಿತು ಕಲಿಯೋಣ. ಟೂಲ್ಸ್ ಮೆನ್ಯುವಿನಿಂದ ಎಸ್ಕ್ಯೂಎಲ್ ಅನ್ನು ಆಯ್ಕೆ ಮಾಡಿ ನಾವು ಎಸ್ಕ್ಯೂಎಲ್ ಕಮಾಂಡ್ ವಿಂಡೋವನ್ನು ಆಕ್ಸೆಸ್ ಮಾಡಬಹುದು. ಡೇಟಾಬೇಸ್ ಗೆ ಎಸ್ಕ್ಯೂಎಲ್ ಸ್ಟೇಟ್ಮೆಂಟ್ ಗಳನ್ನು ಕೊಡಲು ನಾವು ಈ ವಿಂಡೋವನ್ನು ಬಳಸಬಹುದು. ಈಗ ಎಸ್ಕ್ಯೂಎಲ್ ಕ್ವೆರಿಗಳನ್ನು ಎಕ್ಸಿಕ್ಯೂಟ್ ಮಾಡಲು ನಾವು ಕ್ವೆರಿಗಳನ್ನು ಬಳಸಬಹುದು. ಆದರೆ ಇಲ್ಲಿ ಡೇಟಾಬೇಸ್ ನಿಂದ ಡೇಟಾವನ್ನು ಕೇಳಲು ಮಾತ್ರ ನಾವು ಸೀಮಿತವಾಗಿದ್ದೇವೆ.
ಅಂದರೆ ನಾವು ಅಲ್ಲಿ ಸೆಲೆಕ್ಟ್ ಸ್ಟೇಟ್ಮೆಂಟ್ ಗಳನ್ನು ಮಾತ್ರ ಕೊಡಬಹುದು. ಆದರೆ ಡೇಟಾ ಮತ್ತು ಟೇಬಲ್ ರಚನೆಗಳನ್ನು ಮಾರ್ಪಾಡು ಮಾಡುವ ಅಥವಾ ಅಲ್ಲಿ ಹೊಸ ಟೇಬಲ್ ಗಳನ್ನು ರಚಿಸುವ SQL ಸ್ಟೇಟ್ಮೆಂಟ್ ಗಳನ್ನು ಎಕ್ಸಿಕ್ಯೂಟ್ ಮಾಡಲಾಗದು. ಇಂತಹ ಡೇಟಾ ಮ್ಯಾನಿಪ್ಯುಲೇಷನ್ ಮತ್ತು ಡೇಟಾ ಡೆಫಿನೇಷನ್ ಸ್ಟೇಟ್ಮೆಂಟ್ ಗಳು ಅಥವಾ ಲ್ಯಾಂಗ್ವೇಜ್ ಅನ್ನು ಬಳಸಲು SQL ಕಮಾಂಡ್ ವಿಂಡೋ ನಮಗೆ ಸಹಾಯ ಮಾಡುತ್ತದೆ. ಡೇಟಾ ಮ್ಯಾನಿಪ್ಯುಲೇಷನ್ ಲ್ಯಾಂಗ್ವೇಜ್ ಅಥವಾ DML ನ ಉದಾಹರಣೆಗಳೆಂದರೆ ಇನ್ಸರ್ಟ್, ಅಪ್ಡೇಟ್ ಮತ್ತು ಡಿಲೀಟ್ ಡೇಟಾ. ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಥವಾ DDL ನ ಕೆಲ ಉದಾಹರಣೆಗಳೆಂದರೆ ಕ್ರಿಯೇಟ್ ಟೇಬಲ್, ಡ್ರಾಪ್ ಟೇಬಲ್ ಮತ್ತು ಆಲ್ಟರ್ ಸ್ಟೇಟ್ಮೆಂಟ್ ಗಳು. ನಾವು ಮೊದಲಿಗೆ DML ನ ಉದಾಹರಣೆಯನ್ನು ನೋಡೋಣ. ಬೇಸ್ ವಿಂಡೋದಲ್ಲಿ ಟೂಲ್ಸ್ ಮೆನ್ಯುವಿನಲ್ಲಿ SQL ಕಮಾಂಡ್ ವಿಂಡೋವನ್ನು ತೆರೆಯೋಣ. ಬುಕ್ಸ್ ಟೇಬಲ್ ನಲ್ಲಿ ಒಂದು ಹೊಸ ರೆಕಾರ್ಡ್ ಅನ್ನು ಸೇರಿಸೋಣ. ಇದಕ್ಕಾಗಿ ಕಮಾಂಡ್ ಟು ಎಕ್ಸಿಕ್ಯೂಟ್ ಟೆಕ್ಸ್ಟ್ ಸ್ಥಾನದಲ್ಲಿ ಹೀಗೆ ಟೈಪ್ ಮಾಡೋಣ: ಇನ್ಸರ್ಟ್ ಇಂಟು ಇನ್ ಡಬಲ್ ಕೋಟ್ಸ್ ಬುಕ್ಸ್ ಓಪನ್ ಬ್ರಾಕೆಟ್ ಇನ್ ಡಬಲ್ ಕೋಟ್ಸ್ ಟೈಟಲ್, ಆಥರ್, ಪಬ್ಲಿಶ್ ಇಯರ್, ಪಬ್ಲಿಷರ್, ಪ್ರೈಸ್, ಕ್ಲೋಸ್ ಬ್ರಾಕೆಟ್. ವ್ಯಾಲ್ಯೂಸ್ open bracket in single quotes The Hobbit, J.R.R. Tolkien, 2002, Oxford, 500, close bracket. ಎಕ್ಸಿಕ್ಯೂಟ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಕಮಾಂಡ್ ಅನ್ನು ಸರಿಯಾಗಿ ನೋಡೋಣ. ಇನ್ಸರ್ಟ್ ಸ್ಟೇಟ್ಮೆಂಟ್ ಇಲ್ಲಿ ಟೇಬಲ್ ಹೆಸರು ಮತ್ತು ಫೀಲ್ಡ್ ಹೆಸರುಗಳನ್ನು, ನಂತರ ಹೊಸ ರೆಕಾರ್ಡ್ ನಲ್ಲಿ ಹೋಗಬೇಕಾದ ವ್ಯಾಲ್ಯೂಗಳನ್ನು ಪಟ್ಟಿ ಮಾಡುತ್ತದೆ. ಗಮನಿಸಿ, ಟೇಬಲ್ ನ ಹೆಸರು ಮತ್ತು ಫೀಲ್ಡ್ ಗಳ ಹೆಸರನ್ನು ಡಬಲ್ ಕೋಟ್ಸ್ ನಲ್ಲಿ ಇಡಲಾಗಿದೆ. ಬೇಸ್ ಕೇಸ್ ಸೆನ್ಸಿಟಿವ್ ಆಗಿದೆ. ಡಬಲ್ ಕೋಟ್ಸ್ ನಲ್ಲಿ ಇಟ್ಟಾಗ ಹೆಸರುಗಳನ್ನು ನಾವು ರಚಿಸಿದಂತೆಯೇ ಬೇಸ್ ಸ್ವೀಕರಿಸುತ್ತದೆ. ನಾವು ಕೋಟ್ ಗಳನ್ನು ಬಳಸದಿದ್ದರೆ ಬೇಸ್ ಎಲ್ಲ ಹೆಸರುಗಳನ್ನು ತಂತಾನೆ ಅಪ್ಪರ್ ಕೇಸ್ ಗೆ ಪರಿವರ್ತಿಸುತ್ತದೆ. ಡೇಟಾ ಟೈಪ್ ಟೆಕ್ಸ್ಟ್ ಹೊಂದಿರುವ ವ್ಯಾಲ್ಯೂಗಳನ್ನು ಮಾಡಲು ಸಿಂಗಲ್ ಕೋಟ್ ಗಳಲ್ಲಿ ಇಡಬೇಕು. ನ್ಯೂಮೆರಿಕ್ ಫೀಲ್ಡ್ ಗಳನ್ನು ಯಾವುದೇ ಕೋಟ್ ಗಳಲ್ಲಿ ಇಡಬೇಕಾದ ಅಗತ್ಯವಿಲ್ಲ. ಆಟೋ ನಂಬರ್ ಫೀಲ್ಡ್ ಆಗಿರುವ ಬುಕ್ ID ಫೀಲ್ಡ್ ಅನ್ನು ನಾವು ಸೇರಿಸಬೇಕಾದ ಅಗತ್ಯವಿಲ್ಲ. ತಂತಾನೆ ಸಂಖ್ಯೆಯ ಉತ್ಪಾದನೆಯನ್ನು ಬೇಸ್ ತಾನೇ ನೋಡಿಕೊಳ್ಳುತ್ತದೆ. ನಾವೀಗ SQL ಅನ್ನು ಎಕ್ಸಿಕ್ಯೂಟ್ ಮಾಡೋಣ. ಕಮಾಂಡ್ ಸಕ್ಸೆಸ್ಫುಲಿ ಎಕ್ಸಿಕ್ಯೂಟೆಡ್ ಎಂಬ ಸಂದೇಶವನ್ನು ಗಮನಿಸಿ. ನಾವು ಬರೆದ SQL ನಲ್ಲಿ ಏನಾದರೂ ಎರರ್ ಗಳಿದ್ದರೆ ಬೇಸ್ ಅವುಗಳನ್ನು ತೋರಿಸುತ್ತದೆ. ಈಗ ಬುಕ್ಸ್ ಟೇಬಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಈಗಷ್ಟೇ ನಾವು ಸೇರಿಸಿದ ಹೊಸ ರೆಕಾರ್ಡ್ ಅನ್ನು ಹುಡುಕೋಣ. ಇಲ್ಲಿದೆ ನೋಡಿ, ಕೊನೆಯ ಸಾಲಿನಲ್ಲಿ ಇದನ್ನು ಸೇರಿಸಲಾಗಿದೆ. ನಂತರ ಒಂದು DDL ಉದಾಹರಣೆಯನ್ನು ನೋಡೋಣ. ಆಥರ್ ID, ಆಥರ್ ಮತ್ತು ಕಂಟ್ರಿ ಎಂಬ ಫೀಲ್ಡ್ ಗಳೊಂದಿಗೆ ಆಥರ್ಸ್ ಎಂಬ ಒಂದು ಹೊಸ ಟೇಬಲ್ ಅನ್ನು ರಚಿಸುವೆವು. SQL ಕಮಾಂಡ್ ವಿಂಡೋದಲ್ಲಿ ಈ ಸ್ಕ್ರೀನ್ ನಲ್ಲಿ ತೋರಿಸಿರುವಂತೆ ಟೈಪ್ ಮಾಡೋಣ. ನಂತರ ಇದನ್ನು ಎಕ್ಸಿಕ್ಯೂಟ್ ಮಾಡೋಣ. ಈಗ ಟೇಬಲ್ಸ್ ಲಿಸ್ಟ್ ಗೆ ಹೋಗೋಣ ಮತ್ತು ವ್ಯೂ ಮೆನ್ಯುವಿನಿಂದ ಟೇಬಲ್ ಗಳನ್ನು ರಿಫ್ರೆಶ್ ಮಾಡೋಣ. ನಾವು ಈಗಷ್ಟೇ ರಚಿಸಿದ ಆಥರ್ಸ್ ಟೇಬಲ್ ಇಲ್ಲಿದೆ ನೋಡಿ. DML ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ನಲ್ಲಿ ತೋರಿಸಿರುವ ವೆಬ್ಸೈಟ್ ಗೆ ಭೇಟಿ ನೀಡಿ. DDL ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ನಲ್ಲಿ ತೋರಿಸಿರುವ ವಿಕಿಪೀಡಿಯಾ ವೆಬ್ಸೈಟ್ ಗೆ ಭೇಟಿ ನೀಡಿ. ನಿಮಗೆ ಇಲ್ಲಿ ಇನ್ನೊಂದು ಅಸೈನ್ಮೆಂಟ್ ಇದೆ. ಬುಕ್ ID 3 ಎಂದಿರುವ ಪುಸ್ತಕದ ಬೆಲೆಯನ್ನು ₹300 ಆಗಿ ಸೆಟ್ ಮಾಡಲು ಅಪ್ಡೇಟ್ ಸ್ಟೇಟ್ಮೆಂಟ್ ಬಳಸಿ. ದ ಹಾಬಿಟ್ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಡಿಲೀಟ್ ಮಾಡಿ. ಆಥರ್ಸ್ ಟೇಬಲ್ ನಲ್ಲಿ ಒಂದು ಹೊಸ ರೆಕಾರ್ಡ್ ಅನ್ನು ಸೇರಿಸಿ. ಇಲ್ಲಿ ಆಥರ್ ನೇಮ್ ಅನ್ನು J.R.R. Tolkien ಎಂದು, ಕಂಟ್ರಿ ಅನ್ನು ಇಂಗ್ಲೆಂಡ್ ಎಂದು ಸೇರಿಸಿ. ಡ್ರಾಪ್ ಸ್ಟೇಟ್ಮೆಂಟ್ ಬಳಸಿ ಆಥರ್ ಟೇಬಲ್ ಅನ್ನು ಡೇಟಾಬೇಸ್ ನಿಂದ ತೆಗೆದುಹಾಕಿ. ಇದರೊಂದಿಗೆ ನಾವು ಲಿಬ್ರೆ ಆಫೀಸ್ ಬೇಸ್ ಕುರಿತ ಈ ಟ್ಯುಟೋರಿಯಲ್ ನ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸಂಕ್ಷಿಪ್ತವಾಗಿ ನಾವು ಇಂಡೆಕ್ಸ್ ಗಳು,
ಟೇಬಲ್ ಫಿಲ್ಟರ್ ಮತ್ತು SQL ಕಮಾಂಡ್ ವಿಂಡೋ ಮುಂತಾದ ವಿಷಯಗಳ ಕುರಿತು ಕಲಿತೆವು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ICT MHRD ಮೂಲಕ ಭಾರತ ಸರ್ಕಾರದ ನೆರವು ಪಡೆದಿದೆ. ಈ ಪ್ರಾಜೆಕ್ಟ್ ಅನ್ನು ಸಂಯೋಜಿಸಿದವರು http://spoken-tutorial.org. ಕೆಳಗಿನ ಲಿಂಕ್ ನಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಿದೆ. ಈ ಸ್ಕ್ರಿಪ್ಟ್ ನ ಅನುವಾದಕರು ಮಂಗಳೂರಿನಿಂದ ಮೆಲ್ವಿನ್ ಮತ್ತು ಧ್ವನಿ ಶ್ರೀ ನವೀನ್ ಭಟ್ ಉಪ್ಪಿನಪಟ್ಟಣ. ಧನ್ಯವಾದಗಳು.